ಸೊ ಈ ಎಪಿಸೋಡ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಹೆಲ್ತ್ ಇಶ್ಯೂಸ್ ಗಂಡಸರಲ್ಲಿ ಹೆಣ್ಮಕ್ಳಲ್ಲಿ ಇಬ್ಬರಲ್ಲೂ ಕಾಣಿಸ್ಕೊಳ್ಳುತ್ತೆ. ಬಟ್ ಹೆಣ್ಮಕ್ಳು ಇದ್ರ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೊಂಟ ನೋವು, ರೈಟ್? ಅಂಡ್ ಆಫ್ ಕೋರ್ಸ್ ನೆಕ್ ಪೇನ್ ಇವತ್ತಿನ ದಿನ ಎಲ್ಲರೂ ಈಕ್ವಲ್ ಆಗಿ ಕಂಪ್ಲೇಂಟ್ ಮಾಡ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ಯಾಕಂದ್ರೆ ನಮ್ಮ ಸಿಟ್ಟಿಂಗ್ ಪಾಸ್ಚರ್ ತುಂಬಾನೇ ತಪ್ಪಿದೆ. ಸೊ ಈ ಎಲ್ಲದ್ರ ಬಗ್ಗೆ ಅಂಡ್ ಆಲ್ಸೋ ಕಾಲ್ ಜೋಮ್ ಹಿಡಿಯೋದು ಪದೇ ಪದೇ ಅಥವಾ ಪಾದಗಳು ಉರಿಯೋದು, ಈ ಎಲ್ಲದ್ರ ಬಗ್ಗೆ ಮಾತಾಡೋಣ. ಇದು ನ್ಯೂರಾಲಜಿಸ್ಟ್ ಅಡ್ರೆಸ್ ಮಾಡ್ತಾರಾ ಅಂದ್ರೆ ಆಫ್ ಕೋರ್ಸ್ ಎಸ್. ಡಾಕ್ಟರ್ ಲೆಟ್ ಮೀ ನೋ, ಇವಾಗ ಯಾರಾದ್ರೂ ಸೊಂಟ ನೋವು ಅಂದ್ರೆ ಯಾರು ನ್ಯೂರಾಲಜಿಸ್ಟ್ ಹತ್ರ ಹೋಗಲ್ಲ, ರೈಟ್? ಕತ್ ನೋವು ಅಂದ್ರೆ ಏನಾದ್ರೂ ಹೋಗಬಹುದೇನೋ, ಸ್ವಲ್ಪ ತಲೆಗೆ ಮೆದುಳಿಗೆ ಹತ್ತಿರದಲ್ಲಿದೆ ಅನ್ನೋ ಕಾರಣಕ್ಕೆ. ಅಂಡ್ ಪಾದ ಉರಿ, ಜೋಮ್ ಹಿಡಿಯೋದು, ನಮಗೆ ಆಕ್ಚುಲಿ ಕೆಲವರಿಗೆ ಇಟ್ ಮೈಟ್ ಬಿ ಸರ್ಪ್ರೈಸಿಂಗ್ ದಟ್ ಓಕೆ ಇದು ನ್ಯೂರಾಲಜಿಸ್ಟ್ ಮಾತಾಡುವಂತ ಟಾಪಿಕ್ ಅಂತ. ಹೌ ಇಸ್ ಇಟ್ ಅಸೋಸಿಯೇಟೆಡ್ ವಿತ್ ನ್ಯೂರಾಲಜಿ? ಸೊ ನಾರ್ಮಲಿ ಎಲ್ಲ ಈ ಥರ ಲಕ್ಷಣಗಳಿದ್ದವರು ದೇ ವಿಲ್ ಶೋ ದ ಫ್ಯಾಮಿಲಿ ಫಿಸಿಷಿಯನ್ಸಿಗೋ ಅಥವಾ ಜನರಲ್ ಪ್ರಾಕ್ಟೀಷನರ್ಸಿಗೋ ತೋರಿಸ್ತಾರೆ. ಯೂಶಲಿ ಆ ಲೆವೆಲಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಅಡ್ರೆಸ್ ಆಗುತ್ತೆ ಸಿಚುವೇಶನ್ಸ್. ಅಲ್ಲಿ ಯಾವಾಗ ಅಡ್ರೆಸ್ ಆಗೋದಿಲ್ಲ ಅದ್ರ ಪ್ರಕಾರ ಅದು ಮೇಲ್ ಏರ್ತಾ ಹೋಗುತ್ತೆ. ಸೊ ಆ ಒಂದು ಪಿರಾಮಿಡ್ ಥರ ಮಾಡ್ಕೊಂಡ್ಬಿಟ್ರೆ ಆ ಪಿರಾಮಿಡ್ ಟಾಪಲ್ಲಿ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋ ಸರ್ಜನ್ ಇರ್ತಾರೆ. ಅದಕ್ಕೆ ಕಾಲು ಉರಿ ಬರೋದಿರ್ಬೋದು, ಕತ್ತು ನೋವು ಬರೋದಿರ್ಬೋದು, ಸೊಂಟ ನೋವು ಬರೋದಿರ್ಬೋದು. ಇವು ಕಾಮನ್ ಆಗಿ ಒನ್ ಆರ್ ಅದರ್ ವೇ ರಿಲೇಟೆಡ್ ಟು ನ್ಯೂರಾಲಜಿಕಲ್ ಇಶ್ಯೂ. ಡಾಕ್ಟರ್, ಒಂದು ಸೇಯಿಂಗ್ ಇದೆ, ಯು ಆರ್ ಆಸ್ ಯಂಗ್ ಆಸ್ ಯುವರ್ ಸ್ಪೈನ್ ಅಂತ. ಸೊ ಸ್ಪೈನ್ ನ ಯಂಗ್ ಆಗಿ ಹೆಲ್ದಿ ಆಗಿ ಇಟ್ಕೊಳ್ಳೋದಕ್ಕೆ ನಮ್ಮ ಪೋಸ್ಚರ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ ಪೋಸ್ಚರ್ ತಪ್ಪಾಗಿದ್ರೆ ಐ ಥಿಂಕ್ ಇಟ್ ಆಲ್ ಬಿಗಿನ್ಸ್ ವಿತ್ ನೆಕ್ ಪೇನ್. ಬಿಕಾಸ್ ಇವತ್ತಿನ ದಿನ ಮೋಸ್ಟ್ ಆಫ್ ದೆಮ್ ವರ್ಕ್ ಫ್ರಮ್ ಇವತ್ತಿನ ದಿನ ಎಸ್ ಮೋಸ್ಟ್ ಕಾಮನ್ ಆಗಿ ಜನಕ್ಕೆ ಕತ್ ನೋವು ಬರೋದಕ್ಕೆ ಸ್ಪೈನೇ ಕಾರಣ. ಯಾಕಂದ್ರೆ ಕತ್ ಯಾವಾಗಲೂ ಬಗ್ಗಿಸ್ಕೊಂಡಿರ್ತಾರೆ, ಫೋನ್ ನೋಡ್ತಾ ಇರ್ತಾರೆ. ಕತ್ತು ನೀವು ಒಂದು 20 kg ಮುಂದಕ್ಕೆ ಹಾಕ್ದಂಗೆ ಲೆಕ್ಕ ಅದು. ಈ ಮಸಲ್ಸ್ಗಳು, ಕತ್ತಿನ ಮಸಲ್ಸ್ಗಳಲ್ಲಿ ಶಕ್ತಿ ಇಲ್ಲ, ಸ್ಟ್ರೆಂತ್ ಇಲ್ಲ ಅಂದಮೇಲೆ ಆ ಮಸಲ್ಸ್ ಡೆವಲಪ್ ಆಗಿಲ್ಲ ಅಂದ್ರೆ ನಿಮಗೆ ವಜ್ಜಿ ಬೀಳ್ತಾ ಇರೋದು ಬರೀ ಸ್ಪೈನ್ ಮೇಲೆ, ಬೆನ್ನು ಹುರಿ ಮೇಲೆ. ಎಲ್ಬೋದು ಆ ಎಲ್ಬು ಒಂದು ಪಾಯಿಂಟಲ್ಲಿ ಸವಿಬೇಕು. ಸೌದಾಗ ಅಲ್ಲಿಂದ ಒಳಗಿಂದ ಹೊರಗೆ ಬರ್ತಾ ನರಗಳು ಮಸಲ್ಸ್ಗಳ ಮೇಲೆ ಒತ್ತಡ ಕೊಡಬೇಕು, ಇಲ್ಲಾಂದ್ರೆ ಮಸಲ್ ಸ್ಟ್ರೈನ್ ಆಗಬೇಕು. ಆ ಸ್ಟ್ರೈನ್ ಆಗಿದ್ದು ನಿಮಗೆ ನೋವಿನ ರೂಪದಲ್ಲಿ ಕಾಣಿಸ್ಬೇಕು. ಅದು ಸೊ ಕಾಣಿಸುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಪೋಸ್ಚರ್ ನ ಇಂಪ್ರೂವ್ ಮಾಡ್ಕೊಳ್ಳೋದು, ಹೆಚ್ಚಾಗಿ ತಲೆ ಬಗ್ಗಿಸದೇ ಇರೋದು ಇಸ್ ಒನ್ ಮೇಜರ್ ಸೊಲ್ಯೂಷನ್. ಎಕ್ಸರ್ಸೈಸಸ್ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಬಹಳಷ್ಟು ನಾವೇನಾದ್ರು ಹೋಗ್ತೇವೆ ಬೈಸೆಪ್ಸ್ ಎಕ್ಸರ್ಸೈಸ್ ಇದು ಮಾಡಿ, ಪ್ಯಾರಾಸ್ಪೈನಲ್ ಮಸಲ್ಸ್, ಕತ್ತಿನ ಮಸಲ್ ಅಟ್ಲೀಸ್ಟ್ ಬೆನ್ನು ಸೊಂಟದ ಏನಿದೆ ಒಂದು ಬಾಡಿ ಪಾರ್ಟ್ ಅಲ್ಲಿ ಕೂತ್ಕೊಂಡಿರುತ್ತೆ. ಕತ್ ಇಸ್ ಅ ಮೋರ್ ಫ್ಲೆಕ್ಸಿಬಲ್ ಪಾರ್ಟ್, ಹೌದಲ್ವಾ? ಆಮೇಲೆ ನಾವು ಕುರ್ಚಿ ಮೇಲೆ ಕೂತ್ಕೊಂಡಿರ್ತೀವಿ, ಇಲ್ಲಿ ಎಲ್ಲಿ ಕೂತ್ಕೊಂಡಿರ್ತೀವಿ, ಈ ತರ ಹಿಂಗ್ ಕೂತ್ಕೊಂಡ್ತೀವಿ, ಸೊಟ್ಟ ಕೂತ್ಕೊಂಡಿರ್ತೀವಿ, ಒಂದ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿರ್ತೀವಿ, ಅಥವಾ ಯಾರ ಹತ್ರ ಮಾತಾಡಿ ಯಾವಾಗ್ಲೂ ಹಿಂಗ್ ಕೂತ್ಕೊಂಡು ಫೋನ್ ಇಟ್ಕೊಂಡು ಹಿಂಗ್ ಮಾತಾಡ್ತಾ ಇರ್ತೇವೆ. ಇವು ಕಂಟಿನ್ಯೂಸ್ ಸ್ಪೈನ್ ಟ್ವಿಸ್ಟೆಡ್ ಆಗಿರುತ್ತೆ. ಅಥವಾ ಪಾಕೆಟ್ ಅಲ್ಲಿ ಒಂದು ದೊಡ್ಡ ಪರ್ಸ್ ಇಟ್ಕೊಂಡಿರ್ತೇವೆ, ಕೂತ್ಕೊಂಡಿರ್ತೀವಿ, ಅದು ಅಂತ ತಗಡಿತಾರೆ, ಒಂದು ಈ ತರ ಟಿಲ್ಟ್ ಆಗಿರುತ್ತೆ. ಇವು ಇವೆಲ್ಲ ಸ್ಲೋಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಇಂಬ್ಯಾಲೆನ್ಸ್ ಏನಿರುತ್ತಲ್ಲ ಬಿಲ್ಡ್ ಆಗಿ ಕ್ರೋನಿಕ್ ಪೇನ್ಸ್ಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ಪೋಸ್ಚರ್, ಪ್ಯಾರಾಸ್ಪೈನ್ ಅಂದ್ರೆ ಬೆನ್ನುಹುರಿ ಅಕ್ಕಪಕ್ಕದ ಮಾಂಸಗಳನ್ನ ಗಟ್ಟಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನೀವು ಹೇಳ್ದಾಗೆ ಕತ್ತಿನ ಭಾಗ ಇಸ್ ಸೋ ಸೆನ್ಸಿಟಿವ್, ಈಸಿಲಿ ಅಡ್ಯಾಪ್ಟಬಲ್ ಕೂಡ. ನೀವು ಹೇಳ್ದಾಗ ಯಾವ ಕಡೆಗೆ ಬೇಕಾದ್ರೂ ನಾವು ತಿರುಗಿಸಬಹುದು. ಹಾಗಾಗಿನೇ ಅನ್ಸತ್ತೆ ಆಕ್ಸಿಡೆಂಟ್ಸ್ ಅಲ್ಲಿ, ಎಸ್ಪೆಷಲಿ ಕಾರ್ ಆಕ್ಸಿಡೆಂಟ್ಸ್ ಅಲ್ಲಿ 49% ಆಫ್ ದ ಟೈಮ್ ನೆಕ್ ಇಂಜುರೀಸ್ ಅಲ್ಲಿ ಇಟ್ ಎಂಡ್ಸ್ ಅಪ್. ಬಿಕಾಸ್ ಸಡನ್ ಆಗಿ ಫಸ್ಟ್ ಮೂವ್ ಆಗೋದು ಮುಂದಕ್ಕೆ ನಮ್ಮ ಬಾಡಿಗಿಂತ ಫಸ್ಟ್ ಇಟ್ಸ್ ಆರ್ ನೆಕ್. ಓಕೆ, ಸೊ ಇವಾಗ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಡಾಕ್ಟರ್. ಇದರಲ್ಲಿ ಯಾವ್ಯಾವ್ದು ಮೈಟ್ ಎಫೆಕ್ಟ್ ಸ್ಪೈನ್ ಹೆಲ್ತ್ ನ ಅಥವಾ ನಮ್ಮ ಓವರ್ ಆಲ್ ಹೆಲ್ತ್ ನ ಅಂತ ಹೇಳ್ತಾ ಹೋಗಿ. ಮಕ್ಕಳ ಸ್ಕೂಲ್ ಬ್ಯಾಗ್ ತುಂಬಾ ಹೆವಿ ಇರೋದು, ಆಫ್ ಕೋರ್ಸ್ ಇವಾಗ ಅದು ತುಂಬಾನೇ ಕಮ್ಮಿ ಆಗಿದೆ. ಹೌ ಮಚ್ ಡಸ್ ಇಟ್ ಎಫೆಕ್ಟ್ ಅ ಗ್ರೋಯಿಂಗ್ ಚೈಲ್ಡ್? It affects significantly. ಯಾಕಂದ್ರೆ ಇಫ್ ಬಾಡಿ ಮಾಸ್ ಇಸ್ ನಾಟ್ ಡೆವಲಪ್ಡ್, ಮಸಲ್ ಇಸ್ ನಾಟ್ ಡೆವಲಪ್ಡ್, ಡಿಸ್ಪ್ರಪೋರ್ಷನೇಟ್ ವೇಟ್ ಹಾಕಿದಾಗ ಇಟ್ ಹ್ಯಾಸ್ ಎ ಪರ್ಮನೆಂಟ್ ಡ್ಯಾಮೇಜಸ್ ಕೆಲವೊಂದು ಟೈಮು. ಅಂಡ್ ಸುಮಾರು ಜನ ಲೇಡೀಸ್ಗಳು ಒಂದೇ ಸೈಡ್ಗೆ ಹ್ಯಾಂಡ್ ಬ್ಯಾಗ್ ಹಾಕೋತಾರೆ, ಸೇಲ್ಸ್ ಅಲ್ಲಿರೋರು ಒಂದೇ ಸೈಡ್ಗೆ ಅವರ ಬ್ಯಾಗ್ನ ಹಾಕೋತಾರೆ. ಡು ಯು ಥಿಂಕ್ ಅದು ಒಂದು ಸೈಡ್ ಆಫ್ ಆರ್ ಇದು 100% ನಾನು ಹೇಳಿದ್ನಲ್ಲ, ಎಕ್ಸಾಂಪಲ್ ಕೊಟ್ಟಿದ್ದೆ ಪಾಕೆಟ್ ಅಲ್ಲಿ ಪರ್ಸ್ ಇಟ್ಕೊಳ್ಳೋದು ಅಂತ ಹೇಳಿ. ಸೊ ಪಾಕೆಟ್ ಅಲ್ಲಿ ಪರ್ಸ್ ಇಟ್ಕೊಂಡಂಗೆನೆ ನೀವು ಬ್ಯಾಗ್ ಒಂದ್ ಕಡೆ ಹಾಕಿದ್ರೆ ಯು ಆರ್ ಹೋಲ್ಡಿಂಗ್ ಐದರ್ ಒನ್ ಮಸಲ್ ಗಟ್ಟಿ ಟೈಟ್ ಮಾಡ್ಕೊಳ್ತಾ ಇದೀರಾ ಆ ವೇಟ್ ಇಟ್ಕೊಳಕ್ಕೆ, ಅಥವಾ ಟಿಲ್ಟ್ ಆಗಿದೀರಾ ಆ ಕಡೆ ಸೈಡ್. ಸೊ ನೀವು ಸ್ಪೈನ್ ಒಂಥರ ತಗಡಿ ಇದ್ದಂಗೆ, ಎರಡೂ ಕಡೆ ಅಷ್ಟೇ ಎಫರ್ಟ್, ಅಷ್ಟೇ ವೇಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನೀವು. ಸುಮಾರು ಜನರನ್ನ ನೋಡಿದಾಗ ಎರಡೂ ಶೋಲ್ಡರ್ಸ್ ಒಂದೇ ಸಮನಾಗಿರೋದಿಲ್ಲ, ಒಂದ್ ಕಡೆ ಕೆಳಗೆ ಹೋಗಿರುತ್ತೆ. ಮೇ ಬಿ ದಿಸ್ ಮೈಟ್ ಬಿ ಬಿಕಾಸ್ ಆಫ್ ದಟ್. ನೀವು ಅದು ಬಿಡಿ, ನಾನು ಹೇಳ್ತಾ ಬೆಂಗಳೂರು ರೋಡಲ್ಲಿ ಹೋಗ್ತಾ ಇರ್ತೀರಲ್ಲ, ಗಾಡಿ ಮೇಲೆ ಕುತ್ಕೊಂಡಿರೋ ಸ್ಟೈಲ್ ನೋಡಿ ಜನಗಳದ್ದು, ದ ವೇ ದೇ ಆರ್ ಸಿಟ್ಟಿಂಗು. ನೀವು ಈ ತರ ಕುತ್ಕೊಂಡು ಗಾಡಿ ಹೊಡಿಬೋದಾ ಅಂತ ಕೆಲವೊಂದು ಟೈಮ್ ಡೌಟ್ ಬರುತ್ತೆ. ಆದ್ರೆ ಆ ತರ ಓಡಿಸ್ತಾ ಇರ್ತಾರೆ. ಆಮೇಲೆ ಯಾವಾಗ ಡಾಕ್ಟರ್ ಹತ್ರ ಹೋದಾಗ ಏನಿಲ್ಲ ಸರ್ ಎಲ್ಲ ಆರಾಮದೆ, ಅವ್ರ ಆ ಪೋಸ್ಟರ್ಗಳು ನೋಡಿದ ತಕ್ಷಣ ಇವ್ರಿಗೆ
ಡೆಫಿನೆಟ್ಲಿ ಕತ್ತು ನೋವು ಸೊಂಟ ನೋವು ಬರಲೇಬೇಕು ಅಂತ ಹೇಳಿ. Okay, ಸಾಕಷ್ಟು ನರ್ವ್ ಎಂಡಿಂಗ್ಸ್ಗಳು ಪಾದದಲ್ಲಿದೆ ಅಂತ ಹೇಳ್ತಾರೆ ಅಂಡ್ ಇಟ್ಸ್ ಕನೆಕ್ಟೆಡ್ ಟು ಬ್ರೈನ್. ಹಾಗಾಗಿ ಪಾದವನ್ನ ಮಸಾಜ್ ಮಾಡೋದು ವಿಲ್ ಇಂಪ್ರೂವ್ ಆ ನರ್ವ್ ಎಂಡಿಂಗ್ಸ್ಗಳ ಮತ್ತೆ ನರ್ವ್ಸ್ನ ಕ್ವಾಲಿಟಿ ಅಂತ. ಹೌ ಟ್ರೂ ಇಸ್ ಇಟ್ ಡಾಕ್ಟರ್? ಎನಿಥಿಂಗ್ ವಿಚ್ ಈಸ್ ಎ ಮೆಸಾಜ್ ಅಥವಾ ಸ್ಟಿಮ್ಯುಲೇಷನ್, ಆ ಮೆಸಾಜ್ ಮತ್ತು ಸ್ಟಿಮ್ಯುಲೇಷನ್ ಏನು ಮಾಡುತ್ತೆ ಅಂದ್ರೆ ಇಟ್ ಇಂಪ್ರೂವ್ಸ್ ಬ್ಲಡ್ ಸರ್ಕ್ಯುಲೇಷನ್. ಆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೆನ್ಸರಿ ಇನ್ಪುಟ್ಟು, ಆ ಜಾಗದ ಫಂಕ್ಷನಿಂಗ್ ಎಬಿಲಿಟಿ ಚೆನ್ನಾಗಾಗುತ್ತೆ. ಯಾವುದೇ ಆಗಲಿ ಆ ಬ್ಲಡ್ ಸರ್ಕ್ಯುಲೇಷನ್ ಪ್ಯಾಟರ್ನ್ಗಳು ಚೇಂಜ್ ಆಗೋದ್ರಿಂದ ಸಣ್ಣ ಪುಟ್ಟ ತೊಂದರೆಗಳು ಏನಿರುತ್ತಲ್ಲ, ವಿತೌಟ್ ಇವನ್ ಗೋಯಿಂಗ್ ಟು ಎನಿ ಎಸ್ಕಲೇಷನ್ ಅಪ್ ಟು ನೆಕ್ಸ್ಟ್ ಲೆವೆಲ್ ಆಫ್ ಥೆರಪಿ ಕ್ಯಾನ್ ಬಿ ಮ್ಯಾನೇಜ್. ಓಕೆ, ಅಂಡ್ ನೆಕ್ಸ್ಟ್ ಲೆಗ್ ನಮ್ನೆಸ್ ಅಥವಾ ಹ್ಯಾಂಡ್ ನಮ್ನೆಸ್. ಯೂಶಲಿ ತುಂಬಾ ಹೊತ್ತು ಒಂದೇ ಪೋಸ್ಚರ್ ಅಲ್ಲಿ ಕೂತಿದ್ದಾಗ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ ಅದಕ್ಕೆ ಆಪೋಸಿಟ್ ಆಗಿ ನಾವು ತುಂಬಾ ಹೊತ್ತು ಕೈನ ಇದು ಮಾಡಿದಾಗ, ಬಿಕಾಸ್ ಯೋಗಾನಲ್ಲೂ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್, ಆ ಹ್ಯಾಂಡ್ ನಮ್ನೆಸ್ ಆಗುತ್ತೆ ಕೆಲವೊಂದು ಪೋಸ್ಚರ್ಸ್ ಮಾಡಬೇಕಾದ್ರೆ. ಸೊ ಇದನ್ನ ನಾವು ಇಗ್ನೋರ್ ಮಾಡಬಹುದಾ, ಇಟ್ ಇಸ್ ಕಾಮನ್ ಅಂತ, ಅಥವಾ ವೆನ್ ಇಸ್ ಇಟ್ ಅಲಾರ್ಮಿಂಗ್ ಇನ್ ಡಾಕ್ಟರ್ ಹತ್ರ ಯಾವಾಗ ಹೋಗ್ಬೇಕಾಗುತ್ತೆ ನಾವು? ಸೊ ಈ ಕಾಲ್ ಜೋಮ್ ಅಂತ ಹೇಳಿದ್ರು, ಒಂದು ರಕ್ತಸ್ರಾವ ಕೆಳಗಡೆ ಕೂತ್ಕೊಂಡು. ಇನ್ನು ಕೆಲವೊಬ್ಬರಿಗೆ ಪರ್ಸಿಸ್ಟೆಂಟ್ಲಿ ಅದು ಯಾವಾಗ್ಲೂ ಇರುತ್ತೆ. ಈ ತರ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಫಾರ್ ಎಕ್ಸಾಂಪಲ್ ಕಾಮನ್ ಆಗಾದ್ರೆ ವಿಟಮಿನ್ B12 ಡೆಫಿಷಿಯನ್ಸಿ. ಬಹಳ ಜನ ಗೊತ್ತೇ ಇರೋದಿಲ್ಲ, ನಾವೆಲ್ಲರೂ ಸಸ್ಯಾಹಾರಿಗಳು, ವಿಟಮಿನ್ B12 ಡೆಫಿಷಿಯನ್ಸಿ ಇರೋದು. ಸಕ್ಕರೆ ಕಾಯಿಲೆ, ಲಾಂಗ್ ಟರ್ಮ್ ಸಕ್ಕರೆ ಕಾಯಿಲೆ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೊಂಡಿರಲ್ಲ. ಈಗ ಬೇರೆ ಬೇರೆ ಥರದ ಕಾಸಸ್ಗಳು ಅದಾವೆ. ನ್ಯೂರೋಪತೀಸ್ ಅಂತ ಹೇಳ್ತೇವೆ, ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ. ಈ ಥರ ಬೇರೆ ಬೇರೆ ಕಾರಣಗಳು ಜೋಮ್ಗಳು ಅವೆ. ಜೋಮ್ಗಳು ಯಾರಿಗೆ ಪರ್ಸಿಸ್ಟೆಂಟ್ ಆಗಿರೋಂಥದ್ದು, ಡಾಕ್ಟ್ರಿಗೆ ತೋರಿಸಲೇಬೇಕಾಗಿರೋಂಥ ಲಕ್ಷಣ, ಅದಕ್ಕೆ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗಿರೋಂಥ ಲಕ್ಷಣ, ಅದು ಟ್ರೀಟ್ಮೆಂಟ್ ಇದ್ದು ಹೇಳ್ತಾರೆ. ಓಕೆ, ಅಂಡ್ ಕೊನೆಯದಾಗಿ ಡಾಕ್ಟರ್, ಕಾಲು ಉರಿಯೋದು ಹೌ ಕಾಮನ್ ಇಸ್ ಇಟ್, ಅಥವಾ ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು ನಾವು ಇದನ್ನ? ಯಾಕಂದ್ರೆ ಯಾವುದೇ ಒಂದು ಸೆನ್ಸರ್ ಇಲ್ಲ, ಕಾಲು ಉರಿ ಅಂತ ಏನು ಹೇಳ್ತೇವೆ ಅದು ಒಂದು ನರಕ್ಕೆ ಸಂಬಂಧಪಟ್ಟ ಲಕ್ಷಣ. ಅದು ಈ ನರಕ್ಕೆ ಸಂಬಂಧಪಟ್ಟ ಲಕ್ಷಣ ಆಗಿರೋದ್ರಿಂದ ಏನಾಗುತ್ತಂದ್ರೆ ನರ ಹೇಳ್ತಾ ಇದೆ ನಾನು ಚೆನ್ನಾಗಿಲ್ಲ ಅಂತ ಹೇಳಿ. ಚೆನ್ನಾಗಿ ಯಾಕಿಲ್ಲ ಅನ್ನೋದು ನಾವು ಚೆಕ್ ಮಾಡಬೇಕು. ಅದು ನೀವು ಊಟ ಚೆನ್ನಾಗಿ ಮಾಡ್ತಾ ಇಲ್ಲೋ ಅದಕ್ಕೆ, ಅಥವಾ ಭಾಳ ಕುಡಿಯೋರದಿರಾ ಅದಕ್ಕೋಸ್ಕರ ನರಗಳು ಸರಿಯಾಗಿ ಕೆಲಸ ಮಾಡ್ತಾರೆ. ನ್ಯೂಟ್ರಿಷನಲ್ ಸ್ಟೇಟಸ್ ಹೇಳುತ್ತೆ, ನಿಮ್ಮ ಫಿಸಿಕಲ್ ಸ್ಟೇಟಸ್ ಹೇಳುತ್ತೆ, ಬೇರೆ ಕಾಯಿಲೆಗಳು ಇದೆಯೋ ಇಲ್ಲೋ ಅಂತ ಹೇಳುತ್ತೆ. ಈ ಥರ ಭಾಳ ವಿಧ ಕಾಯಿಲೆಗಳಿಂದ ಕಾಲು ಉರಿಗಳು ಬರುತ್ತೆ. ಅವು ಟೆಸ್ಟ್ ಆಗ್ಬೇಕಾಗಿರೋಂಥದ್ದು ಮಿಸ್ ಮಾಡ್ಕೋಬಾರ್ದು. ಮನೇಲಿ ಕುತ್ಕೊಂಡು ಯೋಚನೆ ಮಾಡೋಂಥದ್ದಲ್ಲ. ಎಸ್, ಬಟ್ ನನ್ನ ಒನ್ ಫೈನಲ್ ಕ್ವೆಶ್ಚನ್ ಇಸ್ ಅಗೇನ್ ಅಬೌಟ್ ನೆಕ್. ಐ ಆಮ್ ಗೋಯಿಂಗ್ ಬ್ಯಾಕ್ ಟು ನೆಕ್ ಇಶ್ಯೂಸ್. ದಿಂಬು ಇಟ್ಕೊಳ್ಳೋದು, ಕೆಲವ್ರು ಒಂದಕ್ಕೆ ಸುಮ್ಮನಾಗ್ತಾರೆ, ಕೆಲವ್ರು 2-3 ದಿಂಬನ್ನ ಪೈಲಪ್ ಮಾಡಿ ಇಟ್ಕೋತಾರೆ. ಎರ್ಗೋನಾಮಿಕ್ಲಿ ಒಳ್ಳೇದಲ್ಲ. ನಾವು ಮನುಷ್ಯ ಅಂದ್ರೆ ಫ್ಲಾಟ್ ಆಗಿ ಮಲಗಬೇಕು. ಕತ್ತಿಗೆ ಎಲ್ಲಿ ಸಪೋರ್ಟ್ ಬೇಕು ಅಲ್ಲಿಗೆ ಸ್ವಲ್ಪ ಇಟ್ಕೋಬೇಕು. ಭಾಳ ಬಗ್ಸಿದ್ರೆ ಎತ್ತಿದ್ರೆ ಸ್ಟ್ರೆಚ್ ಆಗುತ್ತೆ. ಆ ಸ್ಟ್ರೆಚ್ ಆಗೋದ್ರಿಂದ ನಿಮ್ಗೆ ಕ್ರೋನಿಕ್ ಪೇನ್ ಆಗುತ್ತೆ. ಸೊ ಡೋಂಟ್ ರೆಕಮೆಂಡ್ ಫಾರ್ ವೆರಿ ಹೈ ಪಿಲ್ಲೋಸ್. ಸ್ಟ್ಯಾಂಡರ್ಡ್ ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಸೊಂಟಕ್ಕಾಗಲಿ ಕತ್ತಿಗಾಗಲಿ ಅಷ್ಟು ಯೂಸ್ ಮಾಡಿದ್ರೆ ಸಾಕು. ಸೊ ಈ ಎಪಿಸೋಡ್ ಅಲ್ಲಿ ನಾವು ಅಡ್ರೆಸ್ ಮಾಡಿದಂಥ ಸಾಕಷ್ಟು ಇಶ್ಯೂಸ್ಗಳು, ನ್ಯೂರೋಲಾಜಿಕಲ್ ಇಶ್ಯೂಸ್ಗಳು, ಪೊಟೆನ್ಷಿಯಲಿ ಎಲ್ಲವೂ ಹಜಾರ್ಡಸ್ ಅಲ್ಲದೆ ಇದ್ರು, ಎಲ್ಲವೂ ಹೆಲ್ತ್ ಇಶ್ಯೂನೇ ಸಿಗ್ನಿಫೈ ಮಾಡದೇ ಇದ್ರು, ಯಾವುದನ್ನು ತುಂಬಾ ದಿನ ಅಥವಾ ತುಂಬಾ ಫ್ರೀಕ್ವೆಂಟ್ ಆಗಿ ಕಾಣಿಸ್ಕೊಂಡಾಗ ಅದನ್ನ ನಾವು ಇಗ್ನೋರ್ ಮಾಡಬಾರ್ದು ಅನ್ನೋದು ನಮ್ಗೆ ಅರ್ಥ ಆಯ್ತು. ಸೊ ಈ ಎಪಿಸೋಡ್ ಅಲ್ಲಿ ನಾವು ಯಾವೆಲ್ಲದ್ರ ಬಗ್ಗೆ ಮಾತಾಡಿದ್ವಿ, ಅದ್ರ ಬಗ್ಗೆ ನಿಮ್ದೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಬಹುದು. ಸ್ಟೇ ಸೇಫ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.